ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗಿಡದಿಂದ ನಮ್ಮ ಸಮಸ್ಯೆಗೆ ಮುಕ್ತಿ ಸಿಗಬಹುದೇ? ಖಂಡಿತ ಆಗುತ್ತೆ. ಗಿಡ ಬೆಳೆಸೋದ್ರಿಂದ ಖಂಡಿತ ಆಗುತ್ತೆ. ನೀವು ಏನು ಮಾಡಬೇಕು ಅಂತೇಳಿದ್ರೆ, ಒಂದು ಒಳ್ಳೆಯ ಶುಕ್ರವಾರ, ಶುಭ ಶುಕ್ರವಾರ, ಒಳ್ಳೆಯ ಮುಹೂರ್ತ ಗೀರ್ತ ಇತ್ಯಾದಿಗಳನ್ನ ನೋಡ್ಕೊಳ್ಳಿ. ಯಾಕಂದರೆ ಇವಾಗ ಶುಕ್ರವಾರ ಬಂದ್ಬಿಟ್ಟು ರಾಹು ಕಾಲದಲ್ಲಿ ನೀವು ಹೋಗ್ತಾ ಇರ್ಬೋದು. ಶುಕ್ರವಾರ ಅಂದ್ರೂ ಕೂಡ ಶುಕ್ರವಾರ ರಾಹು ಕಾಲದಲ್ಲಿ ಹೋಗುವಂಥದ್ದು, ಶುಕ್ರವಾರ ಬಂದ್ಬಿಟ್ಟು ನೀವುಗಳು ಅಮಾವಾಸ್ಯೆ ಇರುವಂಥ ದಿನಗಳಲ್ಲಿ ಹೋಗುವಂಥದ್ದು. ಅದಕ್ಕೋಸ್ಕರ ಹೇಳ್ತೀನಿ, ಹತ್ರದಲ್ಲಿ ಯಾರಾದ್ರು ವಿದ್ಯಾವಂತರಿದ್ದರೆ ಇವತ್ತು ಶುಕ್ರವಾರ ಚೆನ್ನಾಗಿದೆಯಾ, ನನಗೆ ಚೆನ್ನಾಗಿದೆಯಾ ಇತ್ಯಾದಿಗಳನ್ನು ನೋಡ್ಕೊಳ್ಳಿ. ನೋಡಿ, ಚೆನ್ನಾಗಿರೋದು ಬೇರೆ, ನನಗೆ ಚೆನ್ನಾಗಿರೋದು ಬೇರೆ. ನನ್ನ ಮಾತುಗಳು ಏನು ಬರ್ತವೋ ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ನನ್ನ ಎಲ್ಲ ವಿಷಯಗಳು ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಯಾವುದೂ ತಲೆಗೆ ಹೋಗಲ್ಲ. ಇವತ್ತು ದಿನ ಚೆನ್ನಾಗಿದೆ. ಯಾರಿಗೆ? ಎಲ್ಲ ಕಡೆನೂ ವಿವಾಹ ಏನಪ್ಪ ಅಂದರೆ ಇವತ್ತು ಮುಹೂರ್ತ ಇದೆ. ಎಲ್ರಿಗೂನಾ? ಯಾರು ಹೇಳಿದ್ದು? ನನಗೆ ಇದೆಯಾ? ಇದನ್ನು ಯಾರೂ ಕೇಳಿರಲ್ಲ. ಅರ್ಥ ಆಯ್ತಲ್ವಾ? ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ನಿಮ್ಗೆ ಯಾವುದೇ ಸಮಸ್ಯೆ ಇರಲಿ, ಒಂದು ಸಮಸ್ಯೆ ನಿವೃತ್ತಿ ಆಗಬೇಕು. ಕುತ್ತಿಗೆ ತನಕ ಬಂದ್ಬಿಟ್ಟೈತೆ, ಇದು ಒಂದು ಸಮಸ್ಯೆ ಫಸ್ಟ್ ಇದರಿಂದ ತಪ್ಪಿಸ್ಕೊಂಡ್ರೆ ಸಾಕು ಗುರು ಅಂತ ಇದೆಯಾ? ಸರಿ, ಶುಕ್ರವಾರ ದಿನ ಏನು ಮಾಡಬೇಕು? ಸಂಜೆ ಹೊತ್ತಲ್ಲಿ ಹತ್ತಿರದಲ್ಲಿರುವಂಥ ನರ್ಸರಿ, ಅಂದರೆ ಗಿಡಗಳನ್ನು ಇಟ್ಟಿರುವಂಥ ಜಾಗದಲ್ಲಿ, ನರ್ಸರಿ ಅಂದರೆ ಮಕ್ಕಳನ್ನ ಇಡುವಂಥ ಜಾಗದಲ್ಲೆಲ್ಲ, ಗಿಡಗಳನ್ನ ಇಟ್ಟಿರುವಂಥ ಬೆಳೆಸುವಂಥ ಜಾಗದಲ್ಲಿ ಹೋಗಿ ಒಂದೇ ಒಂದು ದಾಳಿಂಬೆ ಸಸಿಯನ್ನು ತಗೊಂಬನ್ನಿ. ಗಿಡ ಅಲ್ಲ, ದಾಳಿಂಬೆ ಸಸಿ. ಅದನ್ನು ತಗೊಂಡು ಬಂದು ಮನೆಯಲ್ಲಿ ಅದನ್ನು ತಗೊಂಡು ಬರುವಾಗ ನೀವು ಒಂದೇ ಮಾತು ಹೇಳಬೇಕು, ಇಂಥ ಒಂದು ಸಮಸ್ಯೆಗಾಗಿ ನಾನು ನಿಮ್ಮನ್ನು ತಗೊಂಡು ಹೋಗ್ತಾ ಇದ್ದೀನಿ, ನಾನು ನಿಮಗೆ ನಮ್ಮ ಮನೆಯಲ್ಲಿ ಪೋಷಣೆ ಮಾಡ್ತೀನಿ, ನನ್ನ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡಿಕೊಡಿ. ಆ ಸಮಸ್ಯೆನ ಹೇಳ್ಕೋಬೇಕು ಆ ಗಿಡಕ್ಕೆ. ಅದಾದ ಮೇಲೆ ತನ್ನಿ ಮನೆಯಲ್ಲಿ ಅದನ್ನು ಹಾಕಿ ಒಂದು ಪಾಟಲ್ ಗೀಟಲ್ ಇತ್ಯಾದಿಗಳೆಲ್ಲ ನೀವೇ ಮಾಡಬೇಕು. ಯಾರೋ ಒಬ್ರಿಗೆ ತಗೊಂಬಂದು ಕೊಟ್ಟು ನೀವು ಹಾಕಿ ಅನ್ನೋದು ಹಂಗಾಗಲ್ಲ. ನೀವೇ ಮಾಡಬೇಕು. ಪ್ರತಿದಿನ ಅದಕ್ಕೆ ನೀರು ಉಣಿಸ್ಬೇಕು. ಅದಕ್ಕೇನು ಬೇಕು, ಗೊಬ್ಬರ ಇರ್ಬೋದು, ನೀರಿರ್ಬೋದು ಇತ್ಯಾದಿಗಳನ್ನು ನೀವೇ ಹಾಕಬೇಕು. ಪ್ರತಿ ಸಲ ನೀವು ಹಾಕುವಾಗ, ನಾನು ಸೋ ವ್ಯಕ್ತಿ, ನನ್ನ ಈ ಸಮಸ್ಯೆಗೋಸ್ಕರ ನಾನು ನಿನ್ನ ತಂದಿದ್ದೀನಿ, ನಾನು ಈ ಸಮಸ್ಯೆ ಪರಿಹಾರ ಆಗೋ ಥರ ಮಾಡು. ಈ ದಾಳಿಂಬೆ ಗಿಡಕ್ಕೆ ಈ ಮೆಸೇಜ್ನ ನೀವು ಕೊಡ್ತಾ ಬನ್ನಿ. ಪ್ರತಿದಿನ ಆ ಗಿಡವನ್ನು ನಿಮ್ಮ ಮನೆಯಲ್ಲಿಟ್ಟು ನೀವು ಪೋಷಿಸೋದಕ್ಕೆ ಪ್ರಾರಂಭ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಸಮಸ್ಯೆ ಯಾರಿಗಿದೆಯೋ ಅವರು ಪರಿಹಾರವನ್ನು ಮಾಡಬೇಕು. ಅವರಿಗೆ ಬದಲಾಗಿ ಎಲ್ಲ ಮಾಡುವ ಹಾಗಿಲ್ಲ. ಅರ್ಥ ಆಯ್ತಲ್ಲ? ಇವ್ರು ಮಾಡಲ್ಲ, ನಾನು ಮಾಡಲ್ಲ ಅಂತೆಲ್ಲ ಬರ್ತಾ ಇರ್ತದೆ. ಹಾಗೆಲ್ಲ ಯಾರೂ ಮಾಡೋಂಗಿಲ್ಲ. ಯಾವುದೇ ಒಂದು ವಿಷಯ ಇರಲಿ, ಖಂಡಿತವಾಗಲೂ ಯಾವುದೇ ಒಂದು ಸಮಸ್ಯೆ ಇರಲಿ, ಆ ಸಮಸ್ಯೆ ಖಂಡಿತವಾಗಲೂ ನಿವಾರಣೆ ಆಗುತ್ತೆ. ಸಂಕಲ್ಪದೊಂದಿಗೆ ತನ್ನಿ, ನಿಮ್ಮ ಜೀವನದಲ್ಲಿ ಬದಲಾವಣೆ ಖಂಡಿತ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.